ಜಿಬಿಎ ಕಮಿಷನರ್ ವಿರುದ್ಧ ದೂರು ನೀಡಿದ್ದ ಮಹಿಳೆ ತೇಜೋವಧೆ ಬಸವನಗರ ಈ ತಲಕಾವೇರಿ ಲೇಔಟ್ನಲ್ಲಿ ಸತ್ಯವಾಣಿ ವಿರುದ್ಧ ಬ್ಯಾನರ್ ಹಾಕಲಾಗಿದೆ. ವೇಭೂತಿಪುರ ರಾಜಕಾಲುವೆ ಒತ್ತುವರಿ ಬಗ್ಗೆ ಲೋಕಾಯುಕ್ತಕ್ಕೆ ದೂರನ್ನು ನೀಡಿದ್ದಾರೆ. ದೂರು ನೀಡಿ ಜಿಬಿಯಿಂದ ಬ್ಯಾನರ್ ತೆಗೆಸಿದ್ದಂತಹ ಸತ್ಯವಾಣಿ ಪೋಸ್ಟರ್ ತೆಗೆದ ಬಳಿಕವೂ ಮತ್ತೆ ಬ್ಯಾನರ್ ಅನ್ನ ಅಳವಡಿಕೆ ಮಾಡಿದ್ರು. ಕಟ್ಟಡ ಕಟ್ಟೋದಕ್ಕೆ ಬಿಡಲ್ಲ, ಕೆಲಸ ಕೊಡಿಸೋದಾಗಿ ವಂಚನೆ ಮಾಡಿದ್ದಾರೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಈ ವಂಚಕಿ ವಸೂಲಿ ಮಾಡ್ತಾರೆ ಅಂತ ಹೇಳಿ ಉಲ್ಲೇಖಿಸಿ ಒಂದು ಬ್ಯಾನರ್ ಹಾಕಲಾಗಿತ್ತು. ಜಿಬಿಎ ಚುನಾವಣೆ ಟಿಕೆಟ್ ಆಕಾಂಕ್ಷಿಯಾಗಿರುವಂತಹ ಸತ್ಯವಾಣಿ ತಲಕಾವೇರಿ ಲೇಔಟ್ನಲ್ಲೇ ಬ್ಯಾನರ್ ಹಾಕಿದ್ದಾರೆ ಪುಂಡರು. ಆಕೆಯ ವಿರುದ್ಧವಾಗಿ ವಂಚಕಿ ಅಂತ ಹೇಳಿ ಆ ಬ್ಯಾನರ್ ನಲ್ಲಿ ಪ್ರಸ್ತಾಪ ಮಾಡಿಬಿಟ್ಟಿದ್ದಾರೆ. ಅಂದ್ರೆ ಎಲ್ಲರೂ ಅದನ್ನ ನೋಡ್ಬಿಟ್ಟು ಆಕೆ ವಂಚಕಿ ಇದ್ದಾಳೆ ಅಂತ ಹೇಳಿ, ಅಂದ್ರೆ ಯಾರು ಕೂಡ ವೋಟ್ ಹಾಕಬಾರ್ದು ಅನ್ನುವಂತಹ ಉದ್ದೇಶ ಇತ್ತೇನೋ ಗೊತ್ತಿಲ್ಲ. ನಾವು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀವಿ ನೋಡಿ. ಈಗಾಗಲೇ ಆ ಬ್ಯಾನರ್ ಅನ್ನ ಕೂಡ ಅಳವಡಿಕೆ ಮಾಡಿದ್ದಾರೆ. HL ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿದ್ದಾರೆ ಸತ್ಯವಾಣಿ ಅವರು. ನನ್ನ ವಿರುದ್ಧವಾಗಿ ಈ ರೀತಿಯಾಗಿ ಇಲ್ಲ ಸಲ್ಲದಂತಹ ಆರೋಪ ಮಾಡ್ತಿದ್ದಾರೆ, ನಾನು ವಂಚಕಿ, ಆ ರೀತಿಯಾಗಿ ಈಗ ಬ್ಯಾನರ್ ಅಲ್ಲಿ ಹಾಕ್ಬಿಟ್ಟಿದ್ದಾರೆ. ನನ್ನ ಇಮೇಜ್ಗೂ ಕೂಡ ಹಾಳಾಗ್ತಾ ಇದೆ ನನ್ನ ಅಂತ ಹೇಳಿ ಈಗ ದೂರನ್ನ ಕೊಟ್ಟಿದ್ದಾರೆ. ಸೊ ಬ್ಯಾನರ್ ಹಾಕ್ತಾ ಇರುವಂತಹ CCTV ದೃಶ್ಯ ಕೊಟ್ಟರು ಕೂಡ ಇನ್ನೂವರೆಗೂ ಕ್ರಮ ಆಗಿಲ್ಲ. ನೋಡಿ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದೀವಿ. ಆ ಬ್ಯಾನರ್ ಹಾಕಿದ್ದಾರೆ, ಆ CCTV ಫೂಟೇಜ್ ಕೊಟ್ಟಿದ್ದಾರೆ ಪೊಲೀಸರು. ಯಾಕೆ ಇನ್ನೂವರೆಗೂ ಕ್ರಮವನ್ನ ಕೈಗೊಳ್ತಾ ಇಲ್ಲ? ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ? ಆಕೆ ವಂಚನೆ ಮಾಡಿದ್ದಾಳೋ ಇಲ್ವೋ ಅನ್ನೋದು ಪೊಲೀಸರ ಮುಖಾಂತರ ಗೊತ್ತಾಗತ್ತೆ. ಅದು ಬಿಟ್ಬಿಟ್ಟು ತನಿಖೆ ಮಾಡ್ಬೇಕು ಪೊಲೀಸರು. ಈಗ ಪೊಲೀಸರ ವಿರುದ್ಧವೂ ಸತ್ಯವಾಣಿ ಗಂಭೀರವಾಗಿ ಆರೋಪ ಮಾಡ್ತಿದ್ದಾಳೆ. ನನ್ನ ದೂರನ್ನ ಇವರು ಸ್ವೀಕರಿಸ್ತಾ ಇಲ್ಲ. ಯಾವ ರೀತಿ ರಸ್ತೆಯಲ್ಲಿ ಬ್ಯಾನರ್ ಹಾಕಿ ನನ್ನನ್ನ ತೇಜೋವಧೆ ಮಾಡ್ತಿದ್ದಾರೆ. ವಿಭೂತಿಪುರ ರಾಜಕಾಲುವೆ ಒತ್ತುವರಿ ಬಗ್ಗೆ ಲೋಕಾಯುಕ್ತಕ್ಕೆ ದೂರನ್ನ ಕೊಟ್ಟಿದ್ರು. ಆ ಹಿನ್ನೆಲೆಯಲ್ಲಿ ದೂರು ನೀಡಿ ಜಿಬಿಯಿಂದ ಬ್ಯಾನರ್ ಕೂಡ ತೆಗೆಸಿರ್ತಾರೆ ಸತ್ಯವಾಣಿ. ಪೋಸ್ಟರ್ ತೆಗೆದ ಬಳಿಕವೂ ಕೂಡ ಮತ್ತೆ ಬ್ಯಾನರ್ಗಳನ್ನ ಕೂಡ ಅಳವಡಿಕೆ ಮಾಡುತ್ತಾರೆ. ಅಂದ್ರೆ ಅವರ ಹೆಸರನ್ನ ಒಟ್ನಲ್ಲಿ ಹಾಳು ಮಾಡಿಬಿಡ್ಬೇಕು ಅಂತ ಹೇಳಿ. ಸೊ ಈಗ ಪೊಲೀಸರಿಗೆ ದೂರನ್ನ ಕೊಟ್ಟರು ಕೂಡ ನೋ ಯೂಸ್. ಫುಟೇಜ್ ಕೊಟ್ಟಿದ್ದಾರೆ, ಎವಿಡೆನ್ಸ್ ಇದೆ. ಇನ್ನುವರೆಗೂ ಕೂಡ ಪೊಲೀಸರು ಯಾಕೆ ಮೀನಾ ಮೇಷವನ್ನ ಎಣಿಸ್ತಿದ್ದಾರೆ ಅನ್ನುವಂತಹ ಪ್ರಶ್ನೆ ಈಗ. ಹಾಗಾದ್ರೆ ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ? ಯಾರ ಒತ್ತಡಕ್ಕೆ ಮಣಿತಿದ್ದಾರೆ ಹಾಗಾದ್ರೆ ಪೊಲೀಸರು? ಈಗ ಆಕೆ ದೂರು ಕೊಟ್ಟರು ಕೂಡ ತನಿಖೆ ಮಾಡಬೇಕು. ಒಂದ್ ವೇಳೆ ಆಕೆ ತಪ್ಪು ಮಾಡಿಲ್ಲ ಗೊತ್ತಾಗತ್ತಲ್ಲಿ. ವಂಚಕಿ ವಸೂಲಿ ಮಾಡ್ತಾರೆ ಅಂತ ಹೇಳಿ ಉಲ್ಲೇಖ ಮಾಡಿದಾರಂತೆ ಆ ಬ್ಯಾನರ್ ನಲ್ಲಿ. ಸೊ ಆಬ್ವಿಯಸ್ಲಿ ಈಗ ಹಾದಿ ಬೀದಿಯಲ್ಲಿ ಓಡಾಡೋರು ಓದ್ತಾರೆ ಆ ಬ್ಯಾನರ್ ನಲ್ಲಿ ಏನೇನು ಬರೆದಿದ್ದಾರೆ. ಇನ್ ಕೇಸ್ ಆಕಿ ವಂಚಕಿ ಅಂತ ಆಕಿ ಮಾಡಿರ್ತಾಳೋ ಇಲ್ಲ ತಪ್ಪು ಗೊತ್ತಿಲ್ಲ. ತನಿಖೆ ನಂತರ ಮತ್ತಷ್ಟು ವಿಚಾರಗಳು ಗೊತ್ತಾಗತ್ತೆ. ಇನ್ ಕೇಸ್ ಈ ರೀತಿಯಾಗಿ ಹಾಕಿ ಅವ್ರ ಹೆಸರಿಗೆ ಧಕ್ಕೆ ತರುವಂತಹ ಕೆಲಸ ಆಗ್ತಾ ಇದೆಯಲ್ಲ. ಈಗ ಚುನಾವಣೆ ನಿಲ್ಲುವಂತಹ ಆಕಾಂಕ್ಷಿ ಆಗಿದ್ದಾರೆ. ಸೊ ಇದೇನಾದ್ರೂ ಮಸಿ ಬಳಿಯುವಂತಹ ಪ್ರಯತ್ನ ಆಗ್ತಾ ಇದೆಯಾ? ಮಸಿ ಬಳಿಯುವಂತಹ ಹುನ್ನಾರ ನಡೆಸಿದಾರಾ? ಅವ್ರಿಗೆ ಆಗದೆ ಇರುವಂತಹ ಕೆಲವೊಂದಿಷ್ಟು ಪುಡಾರಿಗಳು ನೋಡಿ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದೀವಿ. 3 ಜನ ಬಂದಿದ್ದಾರೆ, ಒಂದು ಬ್ಯಾನರ್ ಹಿಡ್ಕೊಂಡು ಬಂದ್ರು. ತದನಂತರ ಆ ಬ್ಯಾನರ್ ಅನ್ನ ಕೂಡ ಅಳವಡಿಕೆ ಮಾಡಿದ್ದಾರೆ ರಾಜಕಾಲುವೆ ಹತ್ರ. ಅದನ್ನ 100 ಜನ ನೋಡ್ಕೊಂಡು ಹೋಗ್ತಿದ್ದಾರೆ.